ಲೋಕಾಯುಕ್ತಕ್ಕೆ ಅಂಟಿರುವ ಕಳಂಕದ ಸಂಬಂಧ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಬೇಟೆ ಮುಂದುವರೆದಿದೆ. ಕಳೆದ ವಾರ ಎಸ್ಐಟಿ ಸಲ್ಲಿಸಿರುವ ಚಾರ್ಜ್ ಶೀಟ್ ಬಗ್ಗೆ ಎಳೆಯಾಗಿ ಬಿಡಿಸಿಟ್ಟಿದ್ವಿ. ಲೋಕ ಕರ್ಮಕಾಂಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ಇಲ್ಲಿದೆ. ಸತತ 5 ದಿನ ಬಿಡಿಎ ಆಯುಕ್ತರ ವಿಚಾರಣೆ. ಲೋಕ ಪುತ್ರನಿಗೆ ಶ್ಯಾಮ್ ಭಟ್ 316 ಬಾರಿ ಕರೆ. ಬಿಡಿಎ ಆಯುಕ್ತ ಶ್ಯಾಮ್ ಭಟ್ ಅವರನ್ನ ಎಸ್ಐಟಿ ಸತತ 5 ದಿನಗಳ ಕಾಲ ವಿಚಾರಣೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದರ ಬೆನ್ನಲ್ಲೇ ಭಾಸ್ಕರ್ ರಾವ್ ಪುತ್ರ ಅಶ್ವಿನ್ ರಾವ್ ಬಳಸ್ತಾ ಇದ್ದ ಮೊಬೈಲ್ಗೆ ಶ್ಯಾಮ್ ಭಟ್ ಬರೋಬ್ಬರಿ 316 ಬಾರಿ ಕರೆ ಮಾಡಿರುವ ಸ್ಫೋಟಕ ಮಾಹಿತಿ ಇದೀಗ ಬಹಿರಂಗವಾಗಿದೆ. ಅಕ್ಟೋಬರ್ 2014 ರಿಂದ ಜೂನ್ 2015 ಒಟ್ಟು 316 ಬಾರಿ ಕರೆ ಮಾಡಿರುವ ಕರೆಗಳ ವಿವರ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭಕ್ಕೆ ಲಭ್ಯವಾಗಿದೆ. ಶ್ಯಾಮ್ ಭಟ್ ಕರೆ ಸೀಕ್ರೆಟ್. ಭಾಸ್ಕರ ರಾವ್ ಅಧಿಕೃತ ಸರ್ಕಾರಿ ನಿವಾಸದಲ್ಲಿ ಅಶ್ವಿನ್ ರಾವ್ ಅವರನ್ನ ಶ್ಯಾಮ್ ಭಟ್ ಭೇಟಿ ಮಾಡಿದ್ದಾರೆ. ಈ ಬಗ್ಗೆ ಗೃಹ ಕಚೇರಿ ಮತ್ತು ನಿವಾಸದಲ್ಲಿ ಕೆಲಸ ಮಾಡುತ್ತಿದ್ದ ಗಾರ್ಡ್, ಅಡುಗೆ ನೌಕರರು ಎಸ್ಐಟಿ ಮುಂದೆ ಹೇಳಿಕೆ ನೀಡಿರುವ ಹೇಳಿಕೆಗಳು ಇಬ್ಬರ ಮಧ್ಯೆ ಸ್ನೇಹವಿತ್ತು ಎನ್ನುವುದಕ್ಕೆ ಪುಷ್ಟಿ ನೀಡುತ್ತವೆ. ಅಲ್ಲದೆ ಲೋಕ ಮಾಜಿ ಪಿಆರ್ಒ ಸೈಯದ್ ರಿಯಾಜ್ಗೂ ಶ್ಯಾಮ್ ಭಟ್ಗೂ 10 ಬಾರಿ ಮತ್ತು ಮತ್ತೊಬ್ಬ ಆರೋಪಿ ವಿ ಭಾಸ್ಕರ್ಗೆ 30 ಬಾರಿ ಕರೆ ಮಾಡಿದ್ದಾರೆ. ಶ್ಯಾಮ್ ಭಟ್ ಈಗಲೂ ಬಳಸುತ್ತಿರುವ 944 ರಿಂದ ಆರಂಭವಾಗುವ ನಂಬರ್ನಿಂದಲೇ ಅಶ್ವಿನ್ ರಾವ್ ಮತ್ತಿತರರಿಗೆ ಕರೆ ಮಾಡಿದ್ದಾರೆ ಅಂತ ಉನ್ನತ ಮೂಲಗಳು ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭಕ್ಕೆ ಖಚಿತಪಡಿಸಿವೆ. ಇನ್ನು ಜನವರಿ 5, 2015 ರಿಂದ ಜನವರಿ 22, 2015 ಮಧ್ಯೆ ಒಟ್ಟು 28 ಬಾರಿ ಕರೆ ಮಾಡಲಾಗಿದೆ. ಅಶ್ವಿನ್ ರಾವ್ ಬಳಸುತ್ತಿದ್ದ 957 ರಿಂದ ಆರಂಭವಾಗುವ ನಂಬರ್ಗೆ ಕರೆ ಮಾಡಲಾಗಿದೆ. ಅಲ್ಲದೆ ಜನವರಿ 6, 2015 ಒಂದೇ ದಿನದಲ್ಲಿ ಒಟ್ಟು 10 ಬಾರಿ ಕರೆ ಮಾಡಲಾಗಿದೆ. ಒಮ್ಮೆ ಶ್ಯಾಮ್ ಭಟ್ ಕರೆ ಮಾಡಿದರೆ ಮತ್ತೊಮ್ಮೆ ಅಶ್ವಿನ್ ರಾವ್ ಕರೆ ಮಾಡಿದ್ದಾರೆ. ಜೂನ್ 22, 2015 ಶ್ಯಾಮ್ ಭಟ್ ನಂಬರ್ ರೋಮಿಂಗ್ನಲ್ಲಿದ್ದಾಗಲೂ ಅಶ್ವಿನ್ ರಾವ್ ನಂಬರ್ಗೆ ರಾತ್ರಿ 10:19 ಮತ್ತು 10:50 ಕರೆ ಹೋಗಿದೆ ಅಂತ ಮೂಲಗಳು ತಿಳಿಸಿವೆ. ಬಿಡಿಎ ಆಯುಕ್ತರಾಗಿರುವ ಶ್ಯಾಮ್ ಭಟ್ ಕೆಪಿಎಸ್ಸಿ ಅಧ್ಯಕ್ಷ ಸ್ಥಾನದ ಮೇಲೂ ಕಣ್ಣಿಟ್ಟಿದ್ದರು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಲೋಕಾಯುಕ್ತರ ಪುತ್ರನ ನೆರವು ಪಡೆದುಕೊಳ್ಳಲು ಮುಂದಾಗಿದ್ದರು. ಇದಕ್ಕಾಗಿ ಅಶ್ವಿನ್ ರಾವ್ ಜೊತೆ ನಿರಂತರ ಸಂಪರ್ಕದಲ್ಲಿದ್ದರು ಎಂದು ಕೆಲ ಮೂಲಗಳು ತಿಳಿಸಿವೆ. ಸರ್ಕಾರಿ ನೌಕರನಲ್ಲದ ಖಾಸಗಿ ವ್ಯಕ್ತಿಯಾಗಿರುವ ಅಶ್ವಿನ್ ರಾವ್ ಜೊತೆ ಹಿರಿಯ ಐಎಎಸ್ ಅಧಿಕಾರಿ ಬಿಡಿಎ ಆಯುಕ್ತ ಶ್ಯಾಮ್ ಭಟ್ ಇಷ್ಟೊಂದು ಸಂಖ್ಯೆಯಲ್ಲಿ ಕರೆ ಮಾಡಿರುವುದು ಅನೇಕ ಅನುಮಾನಗಳಿಗೆ ಕಾರಣವಾಗಿದೆ. ಬೆಂಗಳೂರಿನಿಂದ ಜಿ ಮಹಾಂತೇಶ್, ಸುವರ್ಣ ನ್ಯೂಸ್.